ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗಾಗಿ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯದ ಬಗ್ಗೆ ವಿವರವಾಗಿ ತಿಳಿಸಿಕೊಡಲಿದ್ದೇವೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆಗಳು ಸಂಭವಿಸಬಹುದು, ಯಾವ ಅವಕಾಶಗಳನ್ನು ಕೈ ಚೆಲ್ಲಬಾರದು, ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಆರೋಗ್ಯ, ಶಿಕ್ಷಣ, ಪ್ರೀತಿ, ವಿವಾಹ, ಆಸ್ತಿ ಮತ್ತು ಆಧ್ಯಾತ್ಮಿಕ ಜೀವನದ ಕುರಿತು ಒಂದೊಂದಾಗಿ ಚರ್ಚಿಸೋಣ. ಈ ಭವಿಷ್ಯವನ್ನು ಭಯ ಹುಟ್ಟಿಸುವುದಕ್ಕಾಗಿ ಅಲ್ಲ, ನಿಮ್ಮ ಜೀವನದಲ್ಲಿ ಸಂಭವಿಸಬಹುದಾದ ಅವಕಾಶಗಳು ಮತ್ತು ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶನವಾಗಿ ನೋಡಿ. ಜುಲೈ ಆರಂಭವಾಗುವ ಮೊದಲ ಕೆಲವು ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡಬಹುದು. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಕೆಲಸವನ್ನು ಆರಂಭಿಸುವ ಧೈರ್ಯ ಬರಬಹುದು. ಕೆಲವು ಸಂದರ್ಭಗಳಲ್ಲಿ ನೀವು ಹಿಂದೆ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಮತ್ತೆ ಯೋಚಿಸುವ ಸಾಧ್ಯತೆ ಇದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಅನುಭವಿಸಿದ ಗೊಂದಲ, ಒತ್ತಡ ಅಥವಾ ನಿರಾಶೆ ಈಗ ನಿಧಾನವಾಗಿ ಕಡಿಮೆಯಾಗುತ್ತಿರುವ ಅನುಭವ ನಿಮಗೆ ಸಿಗಬಹುದು. ಜೀವನದಲ್ಲಿ ಏನೋ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ಎಂಬ ಭಾವನೆ ಮೂಡುವುದು ಸಹಜ. ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಹಲವು ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಕೆಲವೊಮ್ಮೆ ತುಂಬ ಉತ್ಸಾಹದಿಂದ ಕೂಡಿರಬಹುದು, ಮತ್ತೆ ಕೆಲವೊಮ್ಮೆ ಸಣ್ಣ ವಿಷಯಕ್ಕೂ ಚಿಂತೆಯಾಗಬಹುದು. ಆದ್ದರಿಂದ ಯಾವುದೇ ನಿರ್ಧಾರವನ್ನು ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳುವುದಕ್ಕಿಂತ ಸಮಾಧಾನದಿಂದ ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮ. ಧ್ಯಾನ, ಪ್ರಾರ್ಥನೆ ಅಥವಾ ಪ್ರತಿದಿನ ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಳ್ಳುವುದು ಮನಸ್ಸಿಗೆ ಶಾಂತಿ ನೀಡಬಹುದು. ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಪ್ರಮುಖ ತಿರುವು ತರಬಹುದು. ಬಹಳ ದಿನಗಳಿಂದ ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಮೆಚ್ಚುಗೆ ಸಿಗುತ್ತಿಲ್ಲ ಎಂದು ಭಾವಿಸಿದ್ದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗಬಹುದು. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಗಮನಿಸುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಕೈಗೆ ಬರಬಹುದು. ಕೆಲವರಿಗೆ ಬಡ್ತಿ ಅಥವಾ ವೇತನ ಹೆಚ್ಚಳದ ಚರ್ಚೆ ಆರಂಭವಾಗಬಹುದು. ಇನ್ನು ಕೆಲವರಿಗೆ ಹೊಸ ಕಂಪನಿಯಿಂದ ಸಂದರ್ಶನದ ಕರೆ ಬರಬಹುದು. ಆದರೆ ಈ ಸಮಯದಲ್ಲಿ ತಾಳ್ಮೆ ಬಹಳ ಮುಖ್ಯ. ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಡಬೇಡಿ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆ ಇದೆ. ಹಳೆಯ ಗ್ರಾಹಕರು ಮತ್ತೆ ನಿಮ್ಮನ್ನು ಸಂಪರ್ಕಿಸಬಹುದು. ನಿಲ್ಲಿಸಿದ್ದ ಯೋಜನೆಗಳು ಮತ್ತೆ ಆರಂಭವಾಗಬಹುದು. ಹಣದ ಹರಿವು ನಿಧಾನವಾಗಿ ಸುಧಾರಿಸಬಹುದು. ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಲೆಕ್ಕಾಚಾರ ಮಾಡಿ. ಹೊಸ ಪಾಲುದಾರರ ಮೇಲೆ ತಕ್ಷಣ ನಂಬಿಕೆ ಇಡಬೇಡಿ. ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಈ ತಿಂಗಳಲ್ಲಿ ಹಣ ಬರುತ್ತದೆ ಎನ್ನುವ ಸೂಚನೆ ಇದ್ದರೂ ಖರ್ಚು ಕೂಡ ಹೆಚ್ಚಾಗಬಹುದು. ಅಗತ್ಯವಿಲ್ಲದ ಖರೀದಿಗಳನ್ನು ಮುಂದೂಡಿ. ಹಳೆಯ ಸಾಲ ತೀರಿಸುವ ಅವಕಾಶ ಸಿಗಬಹುದು. ಕುಟುಂಬದ ಅಗತ್ಯಗಳಿಗೆ ಹಣ ಬಳಸಬೇಕಾಗಬಹುದು. ಉಳಿತಾಯ ಮಾಡುವ ಅಭ್ಯಾಸವನ್ನು ಈ ತಿಂಗಳಲ್ಲಿ ಆರಂಭಿಸಿದರೆ ಮುಂದಿನ ತಿಂಗಳುಗಳಲ್ಲಿ ಅದರ ಲಾಭವನ್ನು ಕಾಣಬಹುದು. ಕುಟುಂಬದಲ್ಲಿ ಇದ್ದ ಕೆಲವು ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಹಿರಿಯರ ಸಲಹೆ ನಿಮಗೆ ಪ್ರಯೋಜನಕಾರಿಯಾಗಬಹುದು. ಮನೆಯಲ್ಲೊಂದು ಶುಭ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಆರಂಭವಾಗಬಹುದು. ದೂರವಾಗಿದ್ದ ಸಂಬಂಧಿಕರು ಮತ್ತೆ ಸಂಪರ್ಕಿಸಬಹುದು. ಆದರೆ ಮಾತಿನಲ್ಲಿ ಮೃದುತ್ವ ಇರಲಿ. ಕೋಪದಿಂದ ಮಾತನಾಡಿದರೆ ಸಣ್ಣ ವಿಷಯವು ದೊಡ್ಡ ಸಮಸ್ಯೆಯಾಗಬಹುದು. ವಿವಾಹಿತರಿಗೆ ಈ ತಿಂಗಳು ಉತ್ತಮ. ಸಂವಹನ ಬಹಳ ಮುಖ್ಯ. ಸಂಗಾತಿಯೊಂದಿಗೆ ಸಮಯ ಕಳೆಯಿರಿ. ಅವರ ಅಭಿಪ್ರಾಯಕ್ಕೂ ಗೌರವ ನೀಡಿ.
ಸಣ್ಣ ವಿಷಯಕ್ಕಾಗಿ ಜಗಳ ಆಡಬೇಡಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಪ್ರೀತಿಯಲ್ಲಿರುವವರಿಗೆ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಬಗ್ಗೆ ಚರ್ಚೆ ನಡೆಯಬಹುದು. ಕೆಲವರಿಗೆ ಕುಟುಂಬದ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಇಡುವುದು ಮುಖ್ಯ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರು ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಗುರುಗಳ ಮಾರ್ಗದರ್ಶನ ಪಡೆಯಿರಿ. ಸಮಯ ವ್ಯರ್ಥ ಮಾಡುವ ಅಭ್ಯಾಸ ಕಡಿಮೆ ಮಾಡಿ. ಪ್ರತಿದಿನ ನಿಗದಿತ ಸಮಯ ಓದುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರಬಹುದು, ಆದರೆ ನಿದ್ರೆಯ ಕೊರತೆ, ಒತ್ತಡ ಮತ್ತು ಅತಿಯಾದ ಕೆಲಸದಿಂದ ಆಯಾಸ ಉಂಟಾಗಬಹುದು. ಸಾಕಷ್ಟು ನೀರು ಕುಡಿಯಿರಿ. ಸಮಯಕ್ಕೆ ಊಟ ಮಾಡಿ. ಲಘು ವ್ಯಾಯಾಮ ಅಥವಾ ಯೋಗ ಮಾಡುವುದು ಒಳ್ಳೆಯದು. ವೃಶ್ಚಿಕ ರಾಶಿಯವರು ಸ್ವಭಾವತಃ ಧೈರ್ಯಶಾಲಿಗಳು. ಒಮ್ಮೆ ಗುರಿ ಇಟ್ಟರೆ ಅದನ್ನು ಸಾಧಿಸಲು ಹಿಂಜರಿಯುವುದಿಲ್ಲ. ಈ ಗುಣವೇ ಈ ತಿಂಗಳಲ್ಲಿ ನಿಮ್ಮನ್ನು ಮುಂದೆ ಕೊಂಡೊಯ್ಯಬಹುದು. ಆದರೆ ಕೆಲವೊಮ್ಮೆ ಅತಿಯಾದ ಹಠದ ಸಮಸ್ಯೆ ತರಬಹುದು. ಅಗತ್ಯವಿದ್ದಾಗ ಇತರರ ಸಲಹೆಯನ್ನು ಕೇಳಿ. ಕೆಲವು ಅವಕಾಶಗಳು ಮೊದಲ ನೋಟಕ್ಕೆ ಸಣ್ಣದಾಗಿ ಕಾಣಬಹುದು, ಆದರೆ ಅವೇ ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಹೊಸ ಪರಿಚಯಗಳು, ಹೊಸ ಕಲಿಕೆ, ಹೊಸ ಕೆಲಸ ಇವುಗಳನ್ನು ನಿರ್ಲಕ್ಷಿಸಬೇಡಿ. ಪ್ರತಿ ಅನುಭವದಿಂದ ಏನಾದರೂ ಕಲಿಯಿರಿ. ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು: ನಾನು ಇದನ್ನು ಮಾಡಬಹುದೇ? ಉತ್ತರ ಒಂದೇ: ಹೌದು, ನೀವು ಮಾಡಬಹುದು. ಆದರೆ ಅದಕ್ಕಾಗಿ ನಿರಂತರ ಪ್ರಯತ್ನ ಅಗತ್ಯ. ಅದೃಷ್ಟ ಅವಕಾಶ ನೀಡಬಹುದು, ಆದರೆ ಯಶಸ್ಸು ನಿಮ್ಮ ಪರಿಶ್ರಮದಿಂದಲೇ ಬರುತ್ತದೆ. ಇಲ್ಲಿಯವರೆಗೆ ನಾವು ಜುಲೈ ತಿಂಗಳ ಆರಂಭ, ಮನಸ್ಥಿತಿ, ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಪ್ರೀತಿ, ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿದುಕೊಂಡೆವು. ಯಾವ ಸಮಯದಲ್ಲಿ ಎಚ್ಚರಿಕೆ ಅಗತ್ಯ? ಯಾವ ಅವಕಾಶಗಳು ಜೀವನವನ್ನು ಬದಲಾಯಿಸಬಹುದು? ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಾವ ನಿರ್ಧಾರಗಳು ಲಾಭಕರ? ಆಸ್ತಿ, ವಿದೇಶ, ಹೂಡಿಕೆ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ವಿವರವಾಗಿ ಚರ್ಚಿಸೋಣ. ಈ ತಿಂಗಳು ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ತೆರೆಯುವ ಸಾಧ್ಯತೆ ಇದೆ. ಆದರೆ ಅವಕಾಶವನ್ನು ಸರಿಯಾದ ಸಮಯದಲ್ಲಿ ಗುರುತಿಸುವುದು ನಿಮ್ಮ ಕೈಯಲ್ಲಿದೆ. ಜುಲೈ ತಿಂಗಳ ಮಧ್ಯಭಾಗದ ನಂತರ ಕೆಲವು ಬದಲಾವಣೆಗಳು ನಿಧಾನವಾಗಿ ಕಾಣಿಸಿಕೊಳ್ಳಬಹುದು. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸ ಮತ್ತೆ ಚಾಲನೆ ಪಡೆಯಬಹುದು. ನಿಮ್ಮ ಮನಸ್ಸಿನಲ್ಲಿ ಇನ್ನು ಮುಂದೆ ನಾನು ಬೇರೆ ರೀತಿಯಲ್ಲಿ ಬದುಕಬೇಕು ಎಂಬ ದೃಢ ನಿರ್ಧಾರ ಮೂಡಬಹುದು. ಕೆಲವರು ತಮ್ಮ ವೃತ್ತಿಯನ್ನು ಬದಲಾಯಿಸುವ ಬಗ್ಗೆ ಯೋಚಿಸಬಹುದು. ಇನ್ನು ಕೆಲವರು ಹೊಸ ವ್ಯವಹಾರ ಆರಂಭಿಸುವ ಯೋಜನೆ ರೂಪಿಸಬಹುದು. ಈ ಸಮಯದಲ್ಲಿ ಯಾವುದೇ ಹೊಸ ಪ್ರಯತ್ನ ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಈ ತಿಂಗಳಲ್ಲಿ ನಿಮ್ಮ ಮಾತುಗಳಿಗೆ ವಿಶೇಷ ಮಹತ್ವ ಸಿಗಬಹುದು. ನೀವು ಹೇಳುವ ಒಂದು ಸರಿಯಾದ ಮಾತು ಸಂಬಂಧವನ್ನು ಉಳಿಸಬಹುದು. ಅದೇ ಸಮಯದಲ್ಲಿ ಕೋಪದಲ್ಲಿ ಹೇಳಿದ ಒಂದು ತಪ್ಪು ಮಾತು ದೊಡ್ಡ ಸಮಸ್ಯೆ ಉಂಟು ಮಾಡಬಹುದು. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ. ಸತ್ಯ ಹೇಳಿ, ಆದರೆ ನೋವುಂಟು ಮಾಡುವ ರೀತಿಯಲ್ಲಿ ಅಲ್ಲ. ಮೃದು ಸ್ವಭಾವವು ಅನೇಕ ಬಾಗಿಲುಗಳನ್ನು ತೆರೆಯಬಹುದು. ಕೆಲವರಿಗೆ ಹೊಸ ವಿಭಾಗದಲ್ಲಿ ಕೆಲಸ ಮಾಡುವ ಅವಕಾಶ ಬರಬಹುದು. ಹೊಸ ಜವಾಬ್ದಾರಿಗಳು ಮೊದಲಿಗೆ ಕಷ್ಟವೆನಿಸಿದರೂ ನಂತರ ಅವೇ ನಿಮ್ಮ ಸಾಮರ್ಥ್ಯವನ್ನು ಎಲ್ಲರಿಗೂ ತೋರಿಸಬಹುದು. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಿ. ಕಚೇರಿಯಲ್ಲಿ ನಡೆಯುವ ರಾಜಕೀಯದಿಂದ ಸಾಧ್ಯವಾದಷ್ಟು ದೂರವಿರಿ. ನಿಮ್ಮ ಕೆಲಸವೇ ನಿಮ್ಮ ಪರಿಚಯವಾಗಲಿ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಆಶಾದಾಯಕವಾಗಿರಬಹುದು. ಹಿಂದೆ ಕಳುಹಿಸಿದ್ದ ಅರ್ಜಿಗಳಿಗೆ ಪ್ರತಿಕ್ರಿಯೆ ಬರಬಹುದು. ಸಂದರ್ಶನದ ಅವಕಾಶ ಸಿಗಬಹುದು. ಹೊಸ ಕೌಶಲ್ಯಗಳನ್ನು ಕಲಿಯುವುದರಿಂದ ನಿಮ್ಮ ಆಯ್ಕೆ ಸಾಧ್ಯತೆ ಹೆಚ್ಚುತ್ತದೆ.
ಆನ್ಲೈನ್ ಕೋರ್ಸ್, ಭಾಷಾ ಕೌಶಲ್ಯ ಅಥವಾ ಕಂಪ್ಯೂಟರ್ ತರಬೇತಿ ನಿಮ್ಮ ಭವಿಷ್ಯಕ್ಕೆ ಸಹಾಯ ಮಾಡಬಹುದು. ವ್ಯಾಪಾರಸ್ಥರು ತಮ್ಮ ಗ್ರಾಹಕರೊಂದಿಗೆ ವಿಶ್ವಾಸದ ಸಂಬಂಧ ಬೆಳೆಸಬೇಕು. ಸಣ್ಣ ಲಾಭಕ್ಕಾಗಿ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ಈ ತಿಂಗಳು ಹೊಸ ಉತ್ಪನ್ನ ಅಥವಾ ಹೊಸ ಸೇವೆ ಪರಿಚಯಿಸಲು ಯೋಚಿಸುತ್ತಿದ್ದರೆ ಮಾರುಕಟ್ಟೆಯ ಸ್ಥಿತಿಯನ್ನು ಪರಿಶೀಲಿಸಿ. ಹಳೆಯ ಗ್ರಾಹಕರ ಶಿಫಾರಸುಗಳಿಂದ ಹೊಸ ಅವಕಾಶಗಳು ಬರಬಹುದು. ಈ ತಿಂಗಳಲ್ಲಿ ಹಣ ಬರುತ್ತದೆ ಎಂಬ ಕಾರಣಕ್ಕೆ ಅತಿಯಾದ ಖರ್ಚು ಮಾಡಬೇಡಿ. ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಉಳಿತಾಯ ಮಾಡಿ. ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಇತರರ ಮಾತು ಕೇಳಿ ಹಣ ಹೂಡಿಕೆ ಮಾಡಬೇಡಿ. ನಿಮ್ಮ ನಿರ್ಧಾರ ನಿಮ್ಮ ಪರಿಶೀಲನೆಯ ಮೇಲೆ ಇರಲಿ. ಮನೆ ಖರೀದಿಸುವ ಯೋಚನೆಯಲ್ಲಿರುವವರಿಗೆ ಈ ತಿಂಗಳು ಮಾಹಿತಿ ಸಂಗ್ರಹಿಸಲು ಒಳ್ಳೆಯ ಸಮಯ. ದಾಖಲೆಗಳನ್ನು ಸಂಪೂರ್ಣ ಪರಿಶೀಲಿಸಿ. ಕಾನೂನು ಸಂಬಂಧಿತ ವಿಷಯಗಳಲ್ಲಿ ತಜ್ಞರ ಸಲಹೆ ಪಡೆಯಿರಿ. ಮನೆಯ ದುರಸ್ತಿ ಅಥವಾ ನವೀಕರಣದ ಕೆಲಸಗಳು ಆರಂಭವಾಗಬಹುದು. ಕುಟುಂಬದೊಂದಿಗೆ ಹೊಸ ಮನೆ ಬಗ್ಗೆ ಚರ್ಚೆ ನಡೆಯಬಹುದು. ಹೊಸ ವಾಹನ ಖರೀದಿಸುವ ಯೋಚನೆ ಇದ್ದರೆ ತುರ್ತು ನಿರ್ಧಾರ ಬೇಡ. ಬಜೆಟ್ಗೆ ಅನುಗುಣವಾಗಿ ಆಯ್ಕೆ ಮಾಡಿ. ಹಳೆಯ ವಾಹನವನ್ನು ಮಾರಾಟ ಮಾಡಿ ಹೊಸದನ್ನು ತೆಗೆದುಕೊಳ್ಳುವ ಅವಕಾಶವೂ ಬರಬಹುದು. ವಾಹನ ಚಾಲನೆ ಮಾಡುವಾಗ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಈ ತಿಂಗಳು ನಿಮ್ಮ ನಿಜವಾದ ಸ್ನೇಹಿತರು ಯಾರು ಎಂಬುದು ಸ್ಪಷ್ಟವಾಗಬಹುದು. ಕೆಲವರು ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುತ್ತಾರೆ. ಇನ್ನು ಕೆಲವರು ತಮ್ಮ ಲಾಭಕ್ಕಾಗಿ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರ ಮೇಲೂ ಅತಿಯಾದ ನಂಬಿಕೆ ಇಡಬೇಡಿ. ಸಂಬಂಧಗಳಲ್ಲಿ ಸಮತೋಲನ ಇರಲಿ. ಕುಟುಂಬದಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಬಹುದು. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ವಿವಾಹಿತರಿಗೆ ಪರಸ್ಪರ ಗೌರವ ಅತ್ಯಂತ ಮುಖ್ಯ. ಸಂಗಾತಿಯ ಮಾತುಗಳನ್ನು ಕೇಳಿ. ಕೆಲವು ವಿಷಯಗಳಲ್ಲಿ ರಾಜಿ ಮಾಡಿಕೊಳ್ಳುವುದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಸಣ್ಣ ಪ್ರವಾಸ ಅಥವಾ ಒಟ್ಟಿಗೆ ಸಮಯ ಕಳೆಯುವುದು ಉತ್ತಮ ಫಲಿತಾಂಶ ನೀಡಬಹುದು. ಪ್ರೀತಿಯಲ್ಲಿರುವವರು ತಾಳ್ಮೆಯಿಂದ ನಡೆದುಕೊಳ್ಳಬೇಕು. ಅನಗತ್ಯ ಅನುಮಾನಗಳು ಸಂಬಂಧವನ್ನು ದುರ್ಬಲಗೊಳಿಸುತ್ತವೆ. ನೇರವಾಗಿ ಮಾತನಾಡಿ ಸಮಸ್ಯೆ ಪರಿಹರಿಸಿಕೊಳ್ಳಿ. ವಿಶ್ವಾಸವೇ ಉತ್ತಮ ಸಂಬಂಧದ ಆಧಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುತ್ತಿರುವವರು ಸಮಯವನ್ನು ಸರಿಯಾಗಿ ಬಳಸಿದರೆ ಉತ್ತಮ ಫಲಿತಾಂಶ ಕಾಣಬಹುದು. ಪ್ರತಿದಿನ ಪುನರಾವರ್ತನೆ ಮಾಡಿ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಸಣ್ಣ ಪ್ರಗತಿಯು ದೊಡ್ಡ ಯಶಸ್ಸಿನ ಆರಂಭವಾಗಬಹುದು. ಆಹಾರ ಪದ್ಧತಿಯಲ್ಲಿ ನಿಯಮಿತ ಇರಲಿ. ಹೆಚ್ಚು ಎಣ್ಣೆಯ ಆಹಾರವನ್ನು ಕಡಿಮೆ ಮಾಡಿ. ನಿದ್ರೆಯನ್ನು ಸರಿಯಾದ ಸಮಯದಲ್ಲಿ ಮಾಡಿ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಸ್ವಲ್ಪ ಸಮಯ ಪ್ರಕೃತಿಯ ನಡುವೆ ಕಳೆಯಿರಿ. ಈ ತಿಂಗಳು ಹೊಸ ಪರಿಚಯಗಳು ಹೆಚ್ಚಾಗಬಹುದು. ಕೆಲವರು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಹೊಸ ಅವಕಾಶಗಳನ್ನು ನೀಡಬಹುದು. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ನಿಮ್ಮ ಮಾತು ಮತ್ತು ವರ್ತನೆಯಿಂದ ಉತ್ತಮ ಹೆಸರು ಗಳಿಸಬಹುದು. ಜೀವನದಲ್ಲಿ ಹೊರಗಿನ ಯಶಸ್ಸಿನ ಜೊತೆಗೆ ಒಳಗಿನ ಬೆಳವಣಿಗೆಯೂ ಮುಖ್ಯ. ಪ್ರತಿದಿನ ಹೊಸದನ್ನು ಕಲಿಯಿರಿ. ಒಳ್ಳೆಯ ಪುಸ್ತಕಗಳನ್ನು ಓದಿ. ಅನುಭವಿಗಳ ಮಾತುಗಳನ್ನು ಕೇಳಿ. ಪ್ರತಿಯೊಂದು ದಿನವೂ ನಿಮ್ಮನ್ನು ನೀವು ಸ್ವಲ್ಪ ಉತ್ತಮ ವ್ಯಕ್ತಿಯಾಗಿ ರೂಪಿಸಿಕೊಳ್ಳುವ ಪ್ರಯತ್ನ ಮಾಡಿ. ಜುಲೈ ತಿಂಗಳಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಆದರೆ ಆತುರ ಬೇಡ. 3 ಪ್ರಶ್ನೆಗಳನ್ನು ನಿಮ್ಮನ್ನೇ ಕೇಳಿಕೊಳ್ಳಿ. ಇದು ನನಗೆ ನಿಜವಾಗಿಯೂ ಅಗತ್ಯವೇ? ಇದರ ಪರಿಣಾಮ ಏನು? ನಾನು ಇದಕ್ಕೆ ಸಿದ್ಧನಿದ್ದೇನೆಯೇ? ಈ 3 ಪ್ರಶ್ನೆಗಳ ಉತ್ತರ ಸ್ಪಷ್ಟವಾಗಿದ್ದರೆ ನಿರ್ಧಾರ ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ. ಯಾವ ಅಭ್ಯಾಸಗಳು ಯಶಸ್ಸಿಗೆ ಅಡ್ಡಿಯಾಗಬಹುದು? ವೃತ್ತಿಜೀವನದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಬಹುದು? ವಿದೇಶಿ ಅವಕಾಶಗಳು, ನಾಯಕತ್ವ, ಆತ್ಮವಿಶ್ವಾಸ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ತಿಂಗಳ ಕೊನೆಯ ಭಾಗದಲ್ಲಿ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾದ ವಿಷಯಗಳ ಕುರಿತು ಆಳವಾಗಿ ಚರ್ಚಿಸೋಣ. ಗಮನದಲ್ಲಿರಲಿ, ಜ್ಯೋತಿಷ್ಯವನ್ನು ಖಚಿತ ಭವಿಷ್ಯವಾಣಿಯಾಗಿ ಅಲ್ಲ,
ಆತ್ಮಪರಿಶೀಲನೆ ಮತ್ತು ಯೋಜನೆಗೆ ನೆರವಾಗುವ ಮಾರ್ಗದರ್ಶನವಾಗಿ ನೋಡಬೇಕು. ಜುಲೈ ತಿಂಗಳ 2ನೇ ಅರ್ಧದಲ್ಲಿ ನಿಮ್ಮೊಳಗೆ ಹೊಸ ಶಕ್ತಿ ಮೂಡುತ್ತಿರುವ ಅನುಭವವಾಗಬಹುದು. ಹಿಂದೆ ಅಸಾಧ್ಯ ಎಂದು ಭಾವಿಸಿದ್ದ ಕೆಲಸಗಳು ಈಗ ಸಾಧ್ಯವೆನಿಸಬಹುದು. ನೀವು ನಿಮ್ಮ ಸಾಮರ್ಥ್ಯವನ್ನು ಹೊಸ ದೃಷ್ಟಿಯಿಂದ ನೋಡಲು ಆರಂಭಿಸುತ್ತೀರಿ. ಹಿಂದೆ ಮಾಡಿದ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪಡುವ ಬದಲು ಅವುಗಳಿಂದ ಪಾಠ ಕಲಿತು ಮುಂದೆ ಸಾಗುವ ಮನೋಭಾವ ಬೆಳೆಯಬಹುದು. ಈ ಬದಲಾವಣೆಯೇ ನಿಮ್ಮ ಮುಂದಿನ ಯಶಸ್ಸಿನ ಅಡಿಪಾಯವಾಗಬಹುದು. ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮಗೆ ತಂಡವನ್ನು ಮುನ್ನಡೆಸುವ ಅವಕಾಶ ಬರಬಹುದು. ಮೊದಲಿಗೆ ಇದು ದೊಡ್ಡ ಜವಾಬ್ದಾರಿಯಂತೆ ಕಂಡರೂ ನಿಮ್ಮ ಯೋಜನಾ ಸಾಮರ್ಥ್ಯ ಮತ್ತು ತಾಳ್ಮೆಯಿಂದ ನೀವು ಅದನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೀರಿ. ಜನರು ನಿಮ್ಮ ಅಭಿಪ್ರಾಯ ಕೇಳಲು ಆರಂಭಿಸುತ್ತಾರೆ. ನಿಮಗೆ ಸಲಹೆಗೆ ಮೌಲ್ಯ ಸಿಗುತ್ತದೆ. ಆದರೆ ನಾಯಕತ್ವ ಎಂದರೆ ಕೇವಲ ಆದೇಶ ಕೊಡುವುದಲ್ಲ, ಇತರರನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಸಹಕರಿಸುವುದು ಅಷ್ಟೇ ಮುಖ್ಯ. ಕೆಲವು ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮುಗಿಸಬೇಕಾಗಬಹುದು. ಆದರೆ ಸರಿಯಾದ ಆದ್ಯತೆಗಳನ್ನು ನಿಗದಿಪಡಿಸಿದರೆ ಸಮಸ್ಯೆ ಕಡಿಮೆಯಾಗುತ್ತವೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ. ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ಪರವಾಗಿ ಮಾತನಾಡಲಿ. ವ್ಯಾಪಾರಸ್ಥರಿಗೆ ಈ ಸಮಯದಲ್ಲಿ ಮಾರುಕಟ್ಟೆಯ ಬದಲಾವಣೆಗಳನ್ನು ಗಮನಿಸುವುದು ಮುಖ್ಯ. ಗ್ರಾಹಕರ ಅಗತ್ಯಗಳನ್ನು ಅರ್ಥಮಾಡಿಕೊಂಡು ಸೇವೆ ಅಥವಾ ಉತ್ಪನ್ನದಲ್ಲಿ ಸುಧಾರಣೆ ಮಾಡಿದರೆ ಉತ್ತಮ ಫಲಿತಾಂಶ ಸಿಗಬಹುದು. ಆನ್ಲೈನ್ ಮಾರಾಟ, ಡಿಜಿಟಲ್ ಪ್ರಚಾರ ಅಥವಾ ಹೊಸ ಸಂಪರ್ಕಗಳ ಮೂಲಕ ವ್ಯಾಪಾರ ವಿಸ್ತರಿಸುವ ಅವಕಾಶ ಸಿಗಬಹುದು. ಹಳೆಯ ಗ್ರಾಹಕರ ವಿಶ್ವಾಸ ಉಳಿಸಿಕೊಳ್ಳುವುದು ಹೊಸ ಗ್ರಾಹಕರನ್ನು ಪಡೆಯುವಷ್ಟೇ ಮುಖ್ಯ. ಕೆಲವರಿಗೆ ವಿದೇಶದಲ್ಲಿ ಕೆಲಸ, ಉನ್ನತ ಶಿಕ್ಷಣ ಅಥವಾ ತರಬೇತಿಯ ಅವಕಾಶಗಳ ಕುರಿತು ಮಾಹಿತಿ ಸಿಗಬಹುದು. ಪಾಸ್ಪೋರ್ಟ್ ದಾಖಲೆಗಳು ಅಥವಾ ಅರ್ಜಿಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ. ಭಾಷಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿದರೆ ಹೆಚ್ಚಿನ ಅವಕಾಶಗಳು ದೊರೆಯಬಹುದು. ವಿದೇಶ ಪ್ರಯಾಣ ತಕ್ಷಣವೇ ಆಗದಿದ್ದರೂ ಅದರ ದಿಕ್ಕಿನಲ್ಲೇ ಮೊದಲ ಹೆಜ್ಜೆ ಇಡುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಆದಾಯದ ಜೊತೆಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದಾಯ ಹೆಚ್ಚಾದಾಗ ಖರ್ಚು ಕೂಡ ಹೆಚ್ಚುವ ಸಂಭವವಿದೆ. ಆದ್ದರಿಂದ ಬಜೆಟ್ ರೂಪಿಸಿ. ತುರ್ತು ಪರಿಸ್ಥಿತಿಗಾಗಿ ಪ್ರತ್ಯೇಕ ಉಳಿತಾಯ ಇರಲಿ. ಕುಟುಂಬದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಣಕಾಸಿನ ಯೋಜನೆ ಮಾಡುವುದು ಉತ್ತಮ. ಕುಟುಂಬ, ಸ್ನೇಹಿತರು ಅಥವಾ ಸಂಗಾತಿಯೊಂದಿಗೆ ಯಾವುದೇ ವಿಷಯವನ್ನು ಮರೆಮಾಚುವ ಬದಲು ನೇರವಾಗಿ ಮಾತನಾಡಿ. ಪ್ರಾಮಾಣಿಕ ಸಂಭಾಷಣೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೆ ಶಾಂತವಾಗಿ ವಿವರಿಸಿ. ಅಹಂಕಾರಕ್ಕಿಂತ ಸಂಬಂಧ ದೊಡ್ಡದು ಎಂಬುದನ್ನು ನೆನಪಿಡಿ. ಈ ತಿಂಗಳಲ್ಲಿ ಪೋಷಕರ ಸಲಹೆ ಅಥವಾ ಆಶೀರ್ವಾದ ನಿಮಗೆ ಧೈರ್ಯ ನೀಡಬಹುದು. ಅವರ ಅನುಭವದಿಂದ ನೀವು ಒಂದು ಪ್ರಮುಖ ನಿರ್ಧಾರದಲ್ಲಿ ಸರಿಯಾದ ದಿಕ್ಕನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ಸಣ್ಣ ಸಂತೋಷಗಳು ದೊಡ್ಡ ನೆಮ್ಮದಿಯನ್ನು ಕೊಡುತ್ತವೆ. ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ವೃತ್ತಿಪರ ಕೋರ್ಸ್ಗೆ ಸಿದ್ಧತೆ ಮಾಡುತ್ತಿರುವವರಿಗೆ ಇದು ಶ್ರಮದ ಕಾಲ. ಪ್ರತಿದಿನ ನಿಗದಿತ ಗುರಿ ಇಟ್ಟು ಓದಿ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ವ್ಯರ್ಥ ಮಾಡುವುದನ್ನು ಕಡಿಮೆ ಮಾಡಿ. ನಿಯಮಿತ ಅಭ್ಯಾಸ ಮತ್ತು ಪುನರಾವರ್ತನೆ ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಸಾಮಾನ್ಯ ಆರೋಗ್ಯ ಉತ್ತಮವಾಗಿದ್ದರೂ ಕೆಲಸದ ಒತ್ತಡದಿಂದ ಆಯಾಸ ಉಂಟಾಗಬಹುದು. ಸಾಕಷ್ಟು ನಿದ್ರೆ ಮಾಡಿ. ನಿಯಮಿತವಾಗಿ ನಡೆದು ಬನ್ನಿ ಅಥವಾ ಲಘು ವ್ಯಾಯಾಮ ಮಾಡಿ. ನೀರಿನ ಸೇವನೆ ಹೆಚ್ಚಿಸಿ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಕೆಲಸ ಅಥವಾ ವ್ಯಕ್ತಿತ್ವದಿಂದ ಸಮಾಜದಲ್ಲಿ ಉತ್ತಮ ಹೆಸರು ಗಳಿಸುವ ಅವಕಾಶ ಸಿಗಬಹುದು. ಯಾರಾದರೂ ನಿಮ್ಮನ್ನು ಸಾರ್ವಜನಿಕವಾಗಿ ಮೆಚ್ಚಬಹುದು. ಹೊಸ ಪರಿಚಯ ಭವಿಷ್ಯದಲ್ಲಿ ಸಹಾಯಕವಾಗಬಹುದು. ಆದರೆ ಜನಪ್ರಿಯತೆ ಹೆಚ್ಚಾದಂತೆ ವಿನಯವೂ ಹೆಚ್ಚಬೇಕು. ಈ ತಿಂಗಳು ನಿಮ್ಮ ಒಳಗಿನ ಬೆಳವಣಿಗೆಯತ್ತ ಗಮನ ಹರಿಸಿ. ಒಳ್ಳೆಯ ಪುಸ್ತಕಗಳನ್ನು ಓದಿ. ಹೊಸ ಕೌಶಲ್ಯ ಕಲಿಯಿರಿ. ಪ್ರತಿದಿನ ಕೆಲವು ನಿಮಿಷಗಳ ಧ್ಯಾನ ಮಾಡಿ ಅಥವಾ ಮೌನಕ್ಕೆ ಮೀಸಲಿಡಿ. ಮಾನಸಿಕ ಶಾಂತಿಯು ಉತ್ತಮ ನಿರ್ಧಾರಗಳಿಗೆ ನೆರವಾಗುತ್ತದೆ. ಈ ತಿಂಗಳಲ್ಲಿ ಕೆಲವು ಅಭ್ಯಾಸಗಳನ್ನು ಬದಲಾಯಿಸಿದರೆ ಉತ್ತಮ ಫಲಿತಾಂಶ ಸಿಗಬಹುದು. ಕೆಲಸವನ್ನು ಮುಂದೂಡುವ ಅಭ್ಯಾಸವನ್ನು ಬಿಡಿ.
ಅತಿಯಾದ ಕೋಪದಿಂದ ಪ್ರತಿಕ್ರಿಯಿಸಬೇಡಿ. ಪರಿಶೀಲಿಸದೆ ಯಾರ ಮಾತನ್ನು ನಂಬಬೇಡಿ. ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಈ ಸಣ್ಣ ಬದಲಾವಣೆಗಳೇ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ವೃಶ್ಚಿಕ ರಾಶಿಯವರೇ, ಕೆಲವೊಮ್ಮೆ ಜೀವನ ನಮ್ಮನ್ನು ಪರೀಕ್ಷಿಸುತ್ತದೆ. ಆ ಪರೀಕ್ಷೆಗಳು ನಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ನೀವು ಎದುರಿಸಿದ ಪ್ರತಿಯೊಂದು ಸವಾಲು ನಿಮಗೆ ಒಂದು ಪಾಠ ಕಲಿಸುತ್ತದೆ. ಈಗ ಆ ಅನುಭವವನ್ನು ಬಳಸಿಕೊಂಡು ಹೊಸ ದಾರಿಯಲ್ಲಿ ಮುಂದೆ ಸಾಗುವ ಸಮಯ. ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಸಮಯಕ್ಕೆ ತಕ್ಕ ಫಲ ಸಿಗಬಹುದು, ಆದರೆ ಅದಕ್ಕಾಗಿ ನಿರಂತರ ಪ್ರಯತ್ನ ಅಗತ್ಯ. ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಕೆಲವು ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಸಿಗಬಹುದು. ಒಂದು ಯೋಜನೆ ಆರಂಭಿಸಲು ಆತ್ಮವಿಶ್ವಾಸ ಬರಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಸಮತೋಲನ ಕಾಪಾಡಿದರೆ ಮುಂದಿನ ತಿಂಗಳು ಇನ್ನಷ್ಟು ಸುಗಮವಾಗಬಹುದು. ಈ ಮಾಸ ಭವಿಷ್ಯ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋವನ್ನು ಇನ್ನಷ್ಟು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಸ ಭವಿಷ್ಯ, ಪ್ರೇರಣಾದಾಯಕ ಮಾಹಿತಿ ಮತ್ತು ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಹಾಗೂ ಹೊಸ ವಿಡಿಯೋಗಳ ಸೂಚನೆಗಾಗಿ ಬೆಲ್ ಐಕನ್ನನ್ನು ಒತ್ತಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಹಾಗೆಯೇ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.